ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನ್ಯಾಕ್ಸ್ ಮಾಡೋಣ. ಆಲೂ ಚೀಸ್ ಬಾಲ್. ಈ ಪೊಟ್ಯಾಟೊ ಚೀಸ್ ಬಾಲು ಒಳ್ಳೆ ಸ್ಟಾರ್ಟರೂ ಆಗುತ್ತೆ, ಸ್ನ್ಯಾಕ್ಸು ಆಗುತ್ತೆ ಕಾಫಿ ಜೊತೆಗೆ. ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಅರ್ಧ kg ಅಷ್ಟು ಆಲೂಗೆಡ್ಡೆ ನಾನು ಪೀಲ್ ಮಾಡ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯೋ ಅಷ್ಟರೊಳಗೆ ನಾನು ಇದೆಲ್ಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೀಸ್ನ ಬ್ಲಾಕ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಮೊಸರೆಲ್ಲಾ ಚೀಸ್ ತೊಗೊಳ್ಳಿ, ಸ್ವಲ್ಪ ಎಳೆ ಎಳೆಯಾಗಿ ಬರುತ್ತೆ. ಇದು ನಾನು ನಾರ್ಮಲ್ ಚೀಸಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಚಿಲ್ಲಿ ಫ್ಲೇಕ್ಸು, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಪೆಪ್ಪರ್ ಪೌಡರು, ಬ್ರೆಡ್ ಕ್ರಮ್ಸು, ಬಾಯ್ಲ್ಡ್ ಪೊಟ್ಯಾಟೋಸ್. ನೋಡಿ, ಸ್ಮ್ಯಾಶ್ ಮಾಡ್ಕೊಳ್ಳಿ ಪೊಟ್ಯಾಟೋನ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಿಮಗೆ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ, ಅದನ್ನ ಹಾಕ್ಕೊಳ್ಳೋಣ. ಮತ್ತು ಎಲ್ಲ ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೇಕ್ಸು, ಜೀರಾ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಬೇಯೋವಾಗಲೂ ಉಪ್ಪು ಹಾಕಿದೆ, ಅದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಎಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಬಾಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕ್ಕೊತಾ ಇದ್ದೀನಿ, ಅದು ಬೈಂಡಿಂಗ್ ನೀಟಾಗಿ ಆಗಲಿ ಅಂದ್ಬಿಟ್ಟು. ಬ್ರೆಡ್ ಕ್ರಮ್ಸ್ನ ನೀವು ಮನೇಲೇ ಮಾಡ್ಕೋಬೋದು, ಹೊರಗಡೆನೂ ಸಿಗುತ್ತೆ. ನಾನು ಮನೇಲೇ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ರೌಂಡ್ ಮಾಡ್ಕೊಂಬಿಟ್ಟು ಚೀಸ್ ಇಟ್ಬಿಟ್ಟು ರೌಂಡ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದೇ ಮಾಡ್ಕೊಳ್ಳಿ, ತುಂಬ ದೊಡ್ಡದು ಬೇಡ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ, ತುಂಬ ಮಾಡೋಕ್ಕೂ ಈಸಿ ಇದೆ. ಇದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಒಂದು ಸಲ ಟ್ರೈ ಮಾಡಿ. ಎಲ್ಲನೂ ಉಂಡೆ ಮಾಡ್ಕೊಂಬಿಡಿ ಚೀಸ್ ಇಟ್ಕೊಂಡು. ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋಷ್ಟರೊಳಗೆ ನಾವು ಕೋಟಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬ ತೆಳುವಾಗಬಾರ್ದು. 2 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ಮತ್ತು ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳಿ, ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಎಣ್ಣೆ ಕಾಯ್ದಿದೆ, ಕೋಟಿಂಗ್ ಮಾಡ್ಕೊಳ್ಳಿ. ಕೋಟಿಂಗ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಸ್ಟವ್ವು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಅದು ಆವಾಗ ನೀಟಾಗಿ ಕುಕ್ ಆಗುತ್ತೆ. ಆಲೂಗೆಡ್ಡೆ ಮೊದಲೇ ಬೆಂದಿರೋದ್ರಿಂದ ನಿಮಗೆ ಜಾಸ್ತಿ ಕುಕ್ಕಾಗೋ ಅವಶ್ಯಕತೆಯೂ ಇರಲ್ಲ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೀವು ಯಾವ್ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ನನ್ನ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗ್ತಾಯಿದೆ ಅಂತ. ನಂಗೆ ತುಂಬ ಜನ ಸಜೆಷನ್ಸ್ ಕೊಡ್ತಾ ಇದ್ದಾರೆ ವಿಡಿಯೋ ಮತ್ತು ತಿಂಡಿಗಳ ಬಗ್ಗೆ. ಖಂಡಿತ ಒಂದಾದ್ಮೇಲೆ ಒಂದು ಮಾಡೇ ಮಾಡ್ತೀನಿ. ನೋಡಿ, ಸುತ್ತ ಫ್ರೈ ಮಾಡ್ಕೊಳ್ಳಿ. ಅದು ಓಪನ್ ಆಗಬಾರ್ದು, ಅದು ನೋಡ್ಕೊಳ್ಳಿ. ನಿಮ್ಮದು ಕೋಟಿಂಗ್ ಕರೆಕ್ಟಾಗಿಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ. ನೋಡಿ, ಇದು ಫ್ರೈ ಆಗಿದೆ ನೀಟಾಗೆ. ಇವಾಗ ತೆಕ್ಕೊಳ್ಳೋಣ ಎಣ್ಣೆಯಿಂದ. ಸಾಕು, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಗೋಲ್ಡನ್ ಬ್ರೌನ್ ಥರ ಆಗಿದೆ, ಇಷ್ಟಾದರೆ ಸಾಕು. ಆಲೂ ಚೀಸ್ ಬಾಲ್ ಅಥವಾ ಪೊಟ್ಯಾಟೊ ಚೀಸ್ ಬಾಲ್ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಯಿತು. ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ಈ ಚಳಿಗಾಲಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರುತ್ತೆ ಅದು ಚೀಸ್ ಎಳೆಯಾಗಿ. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ.